ಭಾರತದ ಮಧ್ಯಯುಗೀನ ಇತಿಹಾಸದಲ್ಲಿ ರಾಷ್ಟ್ರಕೂಟರು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ವಂಶಗಳಲ್ಲಿ ಒಂದಾಗಿದ್ದಾರೆ. ಇವರು ಕ್ರಿ. ಶ. 8ನೇ ಶತಮಾನದಿಂದ 10ನೇ ಶತಮಾನವರೆಗೆ ದಕ್ಷಿಣ ಮತ್ತು ಮಧ್ಯ ಭಾರತದ ವಿಶಾಲ ಪ್ರದೇಶಗಳನ್ನು ಆಳಿದರು. ಇವರ ಆಳ್ವಿಕೆ ರಾಜಕೀಯ, ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಭಾರತೀಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ರಾಷ್ಟ್ರಕೂಟ ವಂಶದ ಸ್ಥಾಪಕನಾಗಿ ದಂತಿದುರ್ಗನನ್ನು ಪರಿಗಣಿಸಲಾಗುತ್ತದೆ. ಅವನು ಚಾಲುಕ್ಯರ ಅಧೀನದಲ್ಲಿದ್ದ ಪ್ರದೇಶಗಳನ್ನು ಜಯಿಸಿ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನಂತರ ಕೃಷ್ಣ ಆಯ್, ಧ್ರುವ, ಗೋವಿಂದ ಮತ್ತು ಅಮೋಘವರ್ಷ ಆಯ್ ಮೊದಲಾದ ಶಕ್ತಿಶಾಲಿ ರಾಜರು ಈ ವಂಶವನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ದರು. ರಾಷ್ಟ್ರಕೂಟರ ರಾಜಧಾನಿ ಮೊದಲಿಗೆ ಮಯೂರಖಂಡಿ, ನಂತರ ಮಾನ್ಯಖೇಟ, ಇಂದಿನ ಮಲ್ಖೇಡ್ ಆಗಿತ್ತು. ರಾಷ್ಟ್ರಕೂಟರ ಆಳ್ವಿಕೆ ರಾಜಕೀಯವಾಗಿ ಅತ್ಯಂತ ಬಲಿಷ್ಠವಾಗಿತ್ತು. ಉತ್ತರ ಭಾರತದ ಪ್ರತಿಹಾರರು ಮತ್ತು ಪೂರ್ವ ಭಾರತದ ಪಾಲರು ಇವರ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿದ್ದರು. ಈ ಮೂರು ವಂಶಗಳ ನಡುವೆ ನಡೆದ ತ್ರಿಪಕ್ಷೀಯ ಹೋರಾಟವು ಕನ್ನೌಜ್ ಪ್ರದೇಶದ ಆಧಿಪತ್ಯಕ್ಕಾಗಿ ನಡೆದ ಪ್ರಸಿದ್ಧ ಸಂಘರ್ಷವಾಗಿದೆ. ಈ ಹೋರಾಟಗಳಲ್ಲಿ ರಾಷ್ಟ್ರಕೂಟರು ಹಲವು ಬಾರಿ ಜಯ ಸಾಧಿಸಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿದರು. ಪಾಲರು ಇವರ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿದ್ದರು. ಈ ಮೂರು ವಂಶಗಳ ನಡುವೆ ನಡೆದ ತ್ರಿಪಕ್ಷೀಯ ಹೋರಾಟವು ಕನ್ನೌಜ್ ಪ್ರದೇಶದ ಆಧಿಪತ್ಯಕ್ಕಾಗಿ ನಡೆದ ಪ್ರಸಿದ್ಧ ಸಂಘರ್ಷವಾಗಿದೆ. ಈ ಹೋರಾಟಗಳಲ್ಲಿ ರಾಷ್ಟ್ರಕೂಟರು ಹಲವು ಬಾರಿ ಜಯ ಸಾಧಿಸಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿದರು. ಗೋವಿಂದ ಉತ್ತರ ಭಾರತದವರೆಗೂ ದಂಡೆತ್ತಿ ತೆರಳಿ ಗಂಗಾ ತೀರದವರೆಗೂ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು.